ಎಕಾರ್ಟ್ ಟೊಲ್ಲೆ ಅವರ ದಿ ಪವರ್ ಆಫ್ ನಾವ್ ಅನ್ನೋ ಪುಸ್ತಕ. ಕೇಳಿದ ತಕ್ಷಣ ಒಂದು ರೀತಿಯ ಆಧ್ಯಾತ್ಮಿಕ ಕ್ರಾಂತಿಯ ನೆನಪಾಗುತ್ತೆ ಅಲ್ವಾ? ಆದರೆ ಅದರೊಳಗಿನ ಪ್ರಮುಖ ಬೋಧನೆಗಳು ಎಲ್ಲರಿಗೂ ಒಪ್ಪಿಗೆ ಆಗಿಲ್ಲ. ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಈ ಪ್ರಭಾವಶಾಲಿ ಪುಸ್ತಕದ ಆಳಕ್ಕಿಳಿದು ಅದರ ಸಿದ್ಧಾಂತ ಏನ್ ಹೇಳ್ತೆ ಮತ್ತು ಅದರ ಮೇಲಿರುವ ಪ್ರಬಲ ವಿಮರ್ಶೆಗಳೆರಡನ್ನೂ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಈ ಪಯಣ ಹೇಗ್ ಸಾಗುತ್ತೆ ಅಂದ್ರೆ, ಮೊದಲಿಗೆ ಟೊಲೆ ಅವರು ನಮ್ಮ ಮನಸ್ಸಿನ ಗೊಂದಲದ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಆಮೇಲೆ ಅವರು ಕೊಡೋ ಪರಿಹಾರ ಅಂದ್ರೆ ವರ್ತಮಾನದಲ್ಲಿನ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿಂದ ಒಂದು ವಿಮರ್ಶಾತ್ಮಕ ದೃಷ್ಟಿಕೋನಕ್ಕೆ ಹೋಗಿ ನಕಾರಾತ್ಮಕತೆಯ ಉದ್ದೇಶದ ಬಗ್ಗೆ ಇರುವ ಭಿನ್ನಾಭಿಪ್ರಾಯಗಳನ್ನು ಚರ್ಚಿಸಿ ಕೊನೆಗೆ ಈ ಸಂಭಾಷಣೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಒಟ್ಟಾಗಿ ಪರಿಶೀಲಿಸೋಣ. ನೋಡಿ, ಈ ತರಹದ ಹುಡುಕಾಟ ಶುರುವಾಗೋದೇ ಇಂತಹ ಒಂದು ಸರಳ ಪ್ರಶ್ನೆಯಿಂದ. ರೆಡಿಟ್ನಲ್ಲಿ ಒಬ್ರು ಕೇಳಿದ್ದಾರೆ, ಇದು ತುಂಬಾ ಜನರಿಗೆ ಕಾಡೋ ಪ್ರಶ್ನೆ. ಟೊಲ್ಲೆ ಅವರಂತಹ ಆಧುನಿಕ ಗುರುಗಳ ಬೋಧನೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಪ್ರಯತ್ನಿಸುವಾಗ ಇಂತಹ ಗೊಂದಲಗಳು ಹುಟ್ಟೋದು ತುಂಬಾನೇ ಸಹಜ, ಮತ್ತು ಇದು ನಮ್ಮ ಚರ್ಚೆಗೆ ಒಂದು ಒಳ್ಳೆಯ ಆರಂಭ. ಸರಿ, ಟೊಲೆಯವರ ಬೋಧನೆಗಳ ತಿರುಳು ಶುರುವಾಗೋದೇ ಒಂದು ಮೂಲಭೂತ ಸಮಸ್ಯೆಯಿಂದ. ಅದೇನಪ್ಪ ಅಂದ್ರೆ ನಮ್ಮ ತಲೆಯೊಳಗಿನ ಆ ನಿರಂತರ ಗದ್ದಲ, ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿ. ಮೊದಲಿಗೆ ಟೊಲ್ಲೆ ನಮ್ಮ ಮನಸ್ಸಿನ ಶಕ್ತಿಯನ್ನೇನು ಕಡೆಗಣಿಸಲ್ಲ. ಅದೊಂದು ಅದ್ಭುತ ಸಾಧನ ಅಂತ ಒಪ್ಕೊಳ್ತಾರೆ. ಅದನ್ನ ಸರಿಯಾಗಿ ಬಳಸಿದ್ರೆ ಸೃಷ್ಟಿ ಮಾಡೋಕೆ, ವಿಶ್ಲೇಷಣೆ ಮಾಡೋಕೆ, ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ಅದೊಂದು ಅದ್ಭುತವಾದ ಇನ್ಸ್ಟ್ರುಮೆಂಟ್. ಆದರೆ ಇಲ್ಲೇ ಒಂದು ದೊಡ್ಡ ಆದರೆ ಇದೆ. ಅವ್ರು ಕೊಡುವ ಎಚ್ಚರಿಕೆ ಏನಂದ್ರೆ, ಹೆಚ್ಚಿನ ಜನರಿಗೆ ಈ ಸಾಧನವೇ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ, ಅದರ ತಪ್ಪಾದ ಬಳಕೆಯೇ ನಮ್ಮ ನೋವಿಗೆ, ನಮ್ಮ ಸಂಕಟಕ್ಕೆ ಮೂಲ ಕಾರಣ ಅಂತ ಅವರು ವಾದಿಸ್ತಾರೆ. ಟೊಲ್ಲೆಯವರ ಪ್ರಕಾರ ನಾವು ಮಾಡೋ ಅತಿ ದೊಡ್ಡ ತಪ್ಪು ಅಂದ್ರೆ ತಲೆಯಲ್ಲಿ ಓಡೋ ಆ ಯೋಚನೆಗಳೇ ನಾವು ಅಂತ ನಂಬೋರು. ಇದೊಂದು ಭ್ರಮೆ ಅಂತಾರೆ ಅವರು. ಈ ಅಹಂ ಅನ್ನೋದು ನಮ್ಮನ್ನೇ ತನ್ನ ಹಿಡಿತಕ್ಕೆ ತಗೊಂಡಿದೆ. ಈ ಭ್ರಮಾತ್ಮಕ ಸ್ವಯಂ ಇದೆಯಲ್ಲ, ಇದ್ರ ಕೆಲ್ಸವೇನು ಗೊತ್ತಾ? ಒಂದು ಸತ್ತೋಗಿರೋ ಭೂತಕಾಲವನ್ನೇ ಕೆದಕ್ತಾ ಇರೋದು, ಇಲ್ಲಾಂದ್ರೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ, ಈ ಕ್ಷಣ ಅಂದ್ರೆ ವರ್ತಮಾನ ಅದೊಂದು ಶತ್ರು ಥರ ಕಾಣಕ್ ಶುರುವಾಗುತ್ತೆ. ಹಾಗಾದ್ರೆ ಮನಸ್ಸು ಕಟ್ಟಿರೋ ಈ ಜೈಲಿನಿಂದ ಹೊರಬರೋದು ಹೇಗೆ? ಟೊಲ್ಲೆ ಅವರು ಹೇಳೋ ಆ ಸ್ವಾತಂತ್ರ್ಯದ ದಾರಿ ಯಾವುದೋ? ಅವರ ಪರಿಹಾರ ನೋಡಕ್ಕೆ ತುಂಬಾನೇ ಸಿಂಪಲ್ ಅನ್ಸುತ್ತೆ, ಆದ್ರೆ ತುಂಬಾ ಆಳವಾದದ್ದು. ಅವರು ಹೇಳೋದು ಇಷ್ಟೇ: ನಿಮ್ಮ ತಲೆಯೊಳಗಿನ ಆ ಧ್ವನಿಯನ್ನ ಸುಮ್ನೆ ಕೇಳಿಸ್ಕೊಳ್ಳಿ. ಯಾವುದೇ ಜಜ್ಮೆಂಟ್ ಬೇಡ, ಖಂಡನೆ ಬೇಡ, ಒಬ್ಬ ಸಾಕ್ಷಿಯಲ್ಲಿ ಗಮನಿಸಿ. ಆವಾಗ ಓ, ನಾನಿಲ್ಲಿ ಇದನ್ನ ಕೇಳ್ತಾ ಇದ್ದೀನಿ ಅನ್ನೋ ಅರಿವು ಬರುತ್ತೆ. ಹೀಗೆ ಆಲೋಚನೆಗಳನ್ನ ತೀರ್ಪು ಕೊಡದೆ ಗಮನಿಸಿದಾಗ ಒಂದು ಗ್ಯಾಪ್ ಸೃಷ್ಟಿಯಾಗತ್ತೆ. ಅದನ್ನೇ ಅವರು ಮನಸ್ಸು ರಹಿತ ಸ್ಥಿತಿ ಅಂತಾರೆ. ಒಂಥರ ಆಂತರಿಕ ನಿಶ್ಚಲತೆ, ಶುದ್ಧ ಪ್ರಜ್ಞೆ. ಅವರ ಪುಸ್ತಕಗಳಲ್ಲಿ ವಿವರಿಸಿರೋ ಈ ಅಭ್ಯಾಸ ಇದೆಯಲ್ಲ, ಇದು ಸುಮ್ಮನೆ ಒಂದು ಎಕ್ಸಸೈಸ್ ಅಲ್ಲ. ಮನಸ್ಸಿನ ಗುಲಾಮಗಿರಿಯಿಂದ ಹೊರಬಂದು ನಿಜವಾದ ಶಾಂತಿ ಮತ್ತೆ ವಿಮೋಚನೆ ಪಡ್ಕೊಳ್ಳೋಕೆ ಇದೇ ಮೊದಲ ಹೆಜ್ಜೆ ಅಂಟು ಅವರು ಹೇಳ್ತಾರೆ. ಸರಿ, ಟೊಲ್ಲೆ ಅವರ ಈ ದೃಷ್ಟಿಕೋನ ಲಕ್ಷಾಂತರ ಜನರನ್ನ ಸೆಳೆದಿದೆ. ಆದರೆ ಕತೆಗಿಲ್ಲೊಂದು ಟ್ವಿಸ್ಟ್ ಇದೆ. ಅವರ ಆಲೋಚನೆಗಳನ್ನ ತುಂಬಾನೇ ತೀಕ್ಷ್ಣವಾಗಿ ಪ್ರಶ್ನಿಸೋ ವಿಮರ್ಶಕರೂ ಇದ್ದಾರೆ. ಹೌದು, ಕೇಳೋಕಿದು ಚೆನ್ನಾಗಿರ್ಬೋದು, ಆದ್ರೆ ಇದು ಜೀವನದ ಸಂಪೂರ್ಣ ಚಿತ್ರಣವನ್ನು ಕೊಡ್ತಾ ಇದೆಯಾ? ಎಲ್ಲವನ್ನೂ ಅತಿಯಾಗಿ ಸರಳಗೊಳಿಸ್ಬಿಡ್ತಾ ಇದೆಯಾ? ಕೆಲವರು ಇದು ನಮ್ಮ ಭಾವನಾತ್ಮಕ ವಾಸ್ತವದ ಒಂದು ಅರ್ಧ ಸತ್ಯ ಅಷ್ಟೇ ಅಂತ ವಾದಿಸ್ತಾರೆ. ವಿಮರ್ಶಕ ಅಖಿಲೇಶ್ ಅಯ್ಯರ್ ಅವರ ಮಾತಲ್ಲೇ ಹೇಳೋದಾದ್ರೆ, ಟೊಲ್ಲೆ ಅವರ ಸಂದೇಶ ಒಂದು ಸಂಸ್ಕರಿಸಿದ ಸೀರಿಯಲ್ ಥರ. ಓಕೆ, ಅದೇ ಅವರಲ್ಲಿನ ನೀರಸತೆ, ಪರಿಕಲ್ಪನೆಗಳ ಗೊಂದಲ, ಇದೆಲ್ಲ ತುಂಬಾನೇ ಬೋರಿಂಗ್ ಅಂತಾರೆ. ಈ ಎರಡು ದೃಷ್ಟಿಕೋನಗಳ ನಡುವೆ ಒಂದು ದೊಡ್ಡ ಭಿನ್ನಾಭಿಪ್ರಾಯ ಇರೋದೇ ನಕಾರಾತ್ಮಕ ಭಾವನೆಗಳ ಬಗ್ಗೆ. ನೋವು, ಕೋಪ, ದುಃಖ ಇವನ್ನೆಲ್ಲ ನಾವು ಹೇಗೆ ನೋಡಬೇಕು? ಒಂದು ಕಡೆ ಟೊಲ್ಲೆ ಹೇಳ್ತಾರೆ, ನಕಾರಾತ್ಮಕತೆ ಅನ್ನೋದು ಸಂಪೂರ್ಣವಾಗಿ ಅಸ್ವಾಭಾವಿಕ, ಅದನ್ನು ತೆಗೆದುಹಾಕಬೇಕು ಅಂತ. ಇನ್ನೊಂದು ಕಡೆ ಅಯ್ಯರ್ ಹೇಳ್ತಾರೆ, ಅದೇ ನಕಾರಾತ್ಮಕತೆ ತಾನೇ ನಮಗೆ ನಿಜವಾಗ್ಲೂ ಏನ್ ಬೇಕು ಅಂತ ಹೇಳೋದು ಅಂತ. ಅಯ್ಯರ್ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಯೇಸು ದೇವಾಲಯದಲ್ಲಿ ಕೋಪ ಮಾಡಿಕೊಂಡಿಲ್ವಾ ಅಂದ್ರೆ, ಜ್ಞಾನಿಗಳು ಕೂಡ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸ್ತಾರೆ, ಆದ್ರೆ ಅವರು ಆ ಭಾವನೆಗಳೇ ತಾನು ಅಂತ ಗುರುತಿಸ್ಕೊಳ್ಳೋದಿಲ್ಲ. ಅದೇ ವ್ಯತ್ಯಾಸ. ಈ ಟೇಬಲ್ ನೋಡಿ, ಇದು ಇವರಿಬ್ಬರ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಟೊಲ್ಲೆ ಅವರ ಪ್ರಕಾರ ನಕಾರಾತ್ಮಕತೆ ಬಂದ್ರೆ ಎಚ್ಚರಗೊಳ್ಳಿ, ಮನಸ್ಸಿನಿಂದ ಹೊರಬನ್ನಿ ಅನ್ನೋ ಸಿಗ್ನಲ್. ಆದರೆ ಅಯ್ಯರ್ ಪ್ರಕಾರ ಅದು ನಾವೆಲ್ಲಿಗೆ ಹೋಗಬೇಕಂತ ತೋರಿಸುವೊಂದು ಮ್ಯಾಪ್. ನೋವಿನ ವಿಷಯದಲ್ಲೂ ಅಷ್ಟೇ. ಟೊಲ್ಲೆ ಪ್ರಜ್ಞೆ ಬೆಳಕಲ್ಲಿ ಅದು ಕರಗುತ್ತೆ ಅಂದ್ರೆ, ಅಯ್ಯರ್ ಅದರಲ್ಲಿ ಒಂದು ಮೆಸೇಜ್ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು ಅಂತಾರೆ. ಹಾಗಾಗಿ ಇದು ಕೇವಲ ಒಬ್ಬ ಗುರು ಮತ್ತು ಒಬ್ಬ ವಿಮರ್ಶಕರ ನಡುವಿನ ಚರ್ಚೆಯಲ್ಲ,
ಇದು ಆಧುನಿಕ ಆಧ್ಯಾತ್ಮಿಕತೆಯಲ್ಲೇ ನಡೀತಾ ಇರೋ ಒಂದು ದೊಡ್ಡ ಸಂಭಾಷಣೆ. ನಮ್ಮ ಒಳಗಿನ ಸಂಕಟಗಳನ್ನು ನಾವು ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ. ಸೊ ನಮ್ಮ ಮುಂದೆ ಈಗ 2 ದಾರಿಗಳಿವೆ. ಒಂದು, ಮನಸ್ಸು ಮತ್ತು ಅದರ ನಕಾರಾತ್ಮಕತೆಯನ್ನ ಮೀರಿ ಹೋಗೋದು. ಇನ್ನೊಂದು ದಾರಿ, ಅಯ್ಯರ್ ಅವರ ವಿಮರ್ಶೆ ಹೇಳೋ ಹಾಗೆ, ನಮ್ಮ ಎಲ್ಲಾ ಮಾನಸಿಕ ಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ನಮ್ಮಲ್ಲೇ ಒಂದುಗೂಡಿಸ್ಕೊಳ್ಳೋದು. ಕೊನೆಗೆ ಈ ಬೇರೆ ಬೇರೆ ದೃಷ್ಟಿಕೋನಗಳು ಮನುಷ್ಯರಾಗಿ ನಾವು ಎದುರಿಸೋ ಅನಿವಾರ್ಯ ಸಂಕಷ್ಟಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋ ಮೂಲಭೂತ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ. ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಆಂತರಿಕ ಶಾಂತಿ ಅನ್ನೋದು ನಾವು ತಲುಪಬೇಕಾದ ಒಂದು ಡೆಸ್ಟಿನೇಷನಾ, ಅಥವಾ ನಮ್ಮ ಜೀವನದ ಇನ್ನಷ್ಟು ಆಳವಾದ ಪ್ರಶ್ನೆಗಳನ್ನ ಕೇಳೋಕೆ ಬೇಕಾದ ಒಂದು ಸ್ಟಾರ್ಟಿಂಗ್ ಪಾಯಿಂಟಾ? ಬಹುಶಃ ಈ ಉತ್ತರ ಪ್ರತಿಯೊಬ್ಬರೂ ತಮ್ಮೊಳಗೆ ತಾವೇ ಕಂಡುಕೊಳ್ಬೇಕೇನೋ.